ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರಿವ್ಯಾಲ್ಯೂಯೇಷನ್ ಅಪ್ಡೇಟ್ ಅನ್ನೋದಿದೆ. ಅದು ಏನೇನಾಗುತ್ತೆ, ಯಾವ ರಿಸಲ್ಟ್ ಬರುತ್ತೆ, ಏನು ನಡೀತಿದೆ ಅನ್ನೋದು ನಾನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಒಂದೇ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ ಬಂದರೂ ನಾನು ಇದರಲ್ಲಿ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಹಾಗೂ ಇದೇನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ರಿವ್ಯಾಲ್ಯೂಯೇಷನ್ ಅನ್ನೋದು, ನೋಡಿ ಈಗ ನಿಮಗೆ ರಿವ್ಯಾಲ್ಯೂಯೇಷನ್ ಯಾವಾಗ ಬಿಡ್ತಾರೆ, ರಿವ್ಯಾಲ್ಯೂಯೇಷನ್ ರಿಸಲ್ಟ್ನ ಅನ್ನೋದು ತುಂಬ ಜನ ಡೌಟ್ಸು, ಹಾಗೂ ಕಾಲ್ ಮಾಡಿಲ್ಲ ಕೇಳ್ತಿದ್ದಾರೆ, ಹಾಗೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಕಂಟಿನ್ಯೂಸ್ ಮೆಸೇಜ್ ಆಗ್ತಿದ್ದಾರೆ. ಬ್ರೋ ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ, ಯಾಕೆ ಇನ್ನೂ ರಿಸಲ್ಟ್ ಇಷ್ಟೊಂದು ಲೇಟ್ ಆಗ್ತಿದೆ ಅನ್ನೋದು ತುಂಬ ಜನ ಸ್ಟೂಡೆಂಟ್ಸು ನನಗೆ ಕಾಲ್ ಮಾಡಿಲ್ಲ, ತುಂಬ ಜನ ಕೇಳ್ತಿದ್ರು. ಅದಕ್ಕೋಸ್ಕರ ನಿಮ್ಗೆ ಒಂದು ಅಪ್ಡೇಟ್ ಅನ್ನೋದು ಹೇಳ್ತೀನಿ, ಅದರಲ್ಲಿ ಏನಾಗ್ತಿದೆ ಅನ್ನೋದು. ನೋಡಿ, ಈಗ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಇಷ್ಟು ಲೇಟ್ ಯಾಕೆ ಆಗ್ತಿದೆ, ಅವರು ಒಂದು ವಿಟಿಯೋದು ಒಂದು ಆ್ಯಸ್ ಪರ್ ರೂಲ್ ಪ್ರಕಾರ ಒಂದು ವಿತಿನ್ 10-15 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಬಟ್ 5th ಸೆಮಿಸ್ಟರ್, 3rd ಸೆಮಿಸ್ಟರ್ ಹಾಗೂ 1st ಸೆಮಿಸ್ಟರ್ ಇನ್ನು ಸ್ವಲ್ಪ ದಿನದಲ್ಲಿ, ಈಗ 7th ಸೆಮಿಸ್ಟರ್ ನಾಳೆಯಿಂದ ಎಕ್ಸಾಮ್ ನಡೀತಿದೆ. AD ಅಂತ ಸಬ್ಜೆಕ್ಟ್ಗಳ್ದು ಆ ಎಕ್ಸಾಮ್ಗಳು ನಡೀತಿದೆ. ನೋಡಿ, ಈಗ ನಿಮ್ಗೊಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಇಷ್ಟು ಲೇಟ್ ಆಯಿತು ಅಂದರೆ, VTU ಕಂಟಿನ್ಯೂಸ್ ಆಗಿ ಎಲ್ಲರದು ಅಟ್ ಎ ಟೈಮಲ್ಲಿ ಎಕ್ಸಾಮ್ಸ್ ನಡೆದಿದ್ದಾವೆ. ಎಲ್ಲರೂ ರಿವ್ಯಾಲ್ಯೂಯೇಷನ್ ಅಂತ ಅಪ್ಲೈ ಮಾಡಿದ್ದಾರೆ. ಎಲ್ಲರದು ರಿವ್ಯಾಲ್ಯೂಯೇಷನ್ ನಡೀಬೇಕು ಒಂದು. ಆಮೇಲೆ 7th ಸೆಮಿಸ್ಟರ್ದು ಮತ್ತು ಅದು ಎಕ್ಸಾಮ್ ಕೂಡ ನಡೀತಿದೆ 2. ಆಮೇಲೆ ಅಟ್ ಪ್ರೆಸೆಂಟ್ ಈಗ ಎಲ್ಲ ಕಾಲೇಜ್ಗಳು ಶುರುವಾಗಿದ್ದಾವೆ, ಸ್ಟಾರ್ಟ್ ಆಗಿದ್ದಾವೆ. ಅರ್ಥ ಆಯ್ತಾ? ನೋಡಿ, ರಿವ್ಯಾಲ್ಯೂಯೇಷನ್ ಅನ್ನೋದು ಜಸ್ಟ್ ಎಕ್ಸಾಮ್ ರಿಸಲ್ಟ್ ಆದರೆ ಬೇಗನೆ ವ್ಯಾಲ್ಯೂಯೇಷನ್ ಮಾಡಿಬಿಡ್ತಾರೆ. ಅಂದರೆ ಆ ಸೆಮಿಸ್ಟರ್ ಫುಲ್ ಆಫ್ಲೈನ್ ಇರುತ್ತೆ. ಅಂದರೆ ಯಾರು ಹೋಗ್ತಿರಲ್ಲ ಆ ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಆ ಪ್ರೊಫೆಸರ್ಸು ಆ ಸಬ್ಜೆಕ್ಟಿಗೆ ಹೋಗ್ಬಿಟ್ಟು ರಿಲೇಟೆಡ್ ಬೇಗ ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಬಟ್ ಇವಾಗ ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅನ್ನೋದು ಒಂದು ರೀಸನ್ ಅಂದರೆ, ಈಗ ಕಾಲೇಜ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಪ್ರೊಫೆಸರ್ಸ್ ಅಂದರೆ ಕಾಲೇಜ್ ಟೀಚರ್ಸ್ ಏನಿರ್ತಾರೆ ಆನ್ಗೋಯಿಂಗಲ್ಲ, ಅವರು ಕೂಡ ಒಂದು ಎಂಗೇಜ್ ಆಗಿರ್ತಾರೆ. ಕ್ಲಾಸ್ಗಳು ಸ್ಟಾರ್ಟ್ ಆಗಿರ್ತವೆ. ಈಗ ಅವ್ರು ವ್ಯಾಲ್ಯೂಯೇಷನ್ಸ್ ಮಾಡೋಕ್ಕೆ ಟೀಚರ್ಸ್ಗಳು ಸಿಗ್ತಿಲ್ಲ. ನೋಡಿ, ಆ್ಯಸ್ ಪರ್ ದ ಲೇಟೆಸ್ಟ್ ಅಪ್ಡೇಟ್, ದ ವ್ಯಾಲ್ಯೂಯೇಷನ್ಸ್ ಪ್ರೋಸೆಸ್ ಸ್ಟಿಲ್ ಆನ್ಗೋಯಿಂಗ್. ಅಂದರೆ ಇನ್ನೂ ನಿಮ್ಮದು ಒಂದು ಪ್ರೋಸೆಸ್ಸಲ್ಲಿದೆ. ದ ಅಥಾರಿಟೀಸ್ ಇಸ್ ವರ್ಕಿಂಗ್ ಆನ್ ದ ಎನ್ಶೂರ್ ದ. ಅರ್ಥ ಆಯ್ತಾ ನಿಮ್ಗೆ? ಒಂದೇನಪ್ಪ ಅಂದರೆ ಇನ್ನೂ ಆನ್ಗೋಯಿಂಗ್, ಇನ್ನೂ ಪ್ರೊಸೆಸ್ಸಲ್ಲೇ ಇದೆ ಇನ್ನೂ ನಿಮ್ಮದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನ್ನೋದು. ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತಾರೆ. ಈಗ ಏನಾಗ್ತಿದೆ ಅಂದರೆ, ಯಾರು ಟೀಚರ್ಸು ಫ್ರೀ ಇದ್ದಾರೆ, ಸ್ವಲ್ಪ ಜನ ಯಾರು ಟೀಚರ್ಸು ಯಾರ್ಯಾರು ಟೈಮ್ ಸಿಗ್ತದೆ ಅಂಥ ಟೀಚರ್ಸ್ನೆಲ್ಲ ವ್ಯಾಲ್ಯೂಯೇಷನ್ಸ್ಗೆ ಕರೆದ್ಬಿಟ್ಟು ರಿವ್ಯಾಲ್ಯೂಯೇಷನನ್ನು ಬೇಗನೆ ಅಪ್ಡೇಟ್ ಮಾಡ್ತಿದ್ದಾರೆ. ಈಗ ಆ್ಯಸ್ ಪರ್ ಈಗ ನನಗೆ ಗೊತ್ತಿರೋಂಗೆ 1st ಸೆಮ್, 3rd ಸೆಮ್ ಆ್ಯಂಡ್ 5th ಸೆಮಿಸ್ಟರ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಡಬೇಕು. ಆಗ ಇನ್ನೂ 4th ಸೆಮಿಸ್ಟರ್ ರಿಸಲ್ಟ್ದು ಇನ್ನು ಯಾವುದು ನೋಟಿಫಿಕೇಶನ್ ಕೊಟ್ಟೇ ಇಲ್ಲ ಅವ್ರು ಇನ್ನೂ. ಅದು ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ. 4th ಸೆಮಿಸ್ಟರ್ದು ರಿಸಲ್ಟ್ ಬೇಗನೆ ಬರುತ್ತೆ. ಹಾಗೂ ನಿಮ್ಮದು 1st ಸೆಮ್, 3rd ಸೆಮ್ ಆ್ಯಂಡ್ 7th ಸೆಮ್ ರಿಸಲ್ಟ್ ಕೂಡ ರಿವ್ಯಾಲ್ಯೂಯೇಷನ್ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ತಿಳಿಸ್ತೀನಿ. ತುಂಬ ಜನ ಕಂಟಿನ್ಯೂಸ್ ಆಗಿ ಈ ಥರ ಕಾಲ್ ಮಾಡಿ ಕೇಳ್ತಿದ್ದೆ, ಅದಕ್ಕೋಸ್ಕರ ನಿಮ್ಗೆ ತಿಳಿಸ್ಬೇಕಂತ ಬಂತು. ಈಗ ಇನ್ನೂ ಯಾವುದೇ ಥರ ಒಂದು ನೋಟಿಫಿಕೇಶನ್ ಬಂದಿಲ್ಲ. ಜಸ್ಟ್ ನೋಟಿಫಿಕೇಶನ್ ಏನಪ್ಪ ಅಂದರೆ, ಈಗ ಬಂದಿರೋ ಪ್ರಕಾರ ಇನ್ನೂ ಸ್ಟಿಲ್ ಆನ್ಗೋಯಿಂಗಲ್ಲಿದೆ. ಏನೋ ಒಂದು ಫರ್ದರ್ ನಿಮ್ಮದು ಒಂದು ಏನಂತಾರೆ ಪೇಷನ್ಸನ್ನು ಇನ್ನೂ ಹಾಗೆ ಒಂದು ಸ್ವಲ್ಪ ವೇಟ್ ಮಾಡ್ತೀರಿ. ಒಂದು ಅಷ್ಟೊಂದೇನು ಫುಲ್ಲು ಭಯಭೀತಿ ಅಂತ ಇರಬೇಡಿ. ನಿಮಗೆ ರಿವ್ಯಾಲ್ಯೂಯೇಷನ್ ಒಳ್ಳೆ ರಿಸಲ್ಟೇ ಬರುತ್ತೆ. ಯಾಕಂದರೆ ಈ ಸರಿ ತುಂಬ ವ್ಯಾಲ್ಯೂಯೇಷನ್ ಸ್ವಲ್ಪ ಏರುಪೇರು ಆಗಿದೆ 1st ಸೆಮಿಸ್ಟರಲ್ಲಿ, ಹಾಗೂ 7th ಸೆಮಿಸ್ಟ್ರಲ್ಲಿ ಅದೇ ಥರ ಆಗಿದ್ದು. ಇನ್ನು 5th ಸೆಮಿಸ್ಟ್ರಲ್ಲಿ ಒಂದು ಸ್ವಲ್ಪ ಚೆನ್ನಾಗೇ ಆಗಿದೆ. ಇನ್ನು 3rd ಸೆಮಿಸ್ಟರ್ ಕೂಡ ಆದಷ್ಟು ಚೆನ್ನಾಗಾಗಿದೆ. ನಿಮ್ಮದು ಅಷ್ಟರದ್ದು ರಿವ್ಯಾಲ್ಯೂಯೇಷನ್ ಅನ್ನೋದು ಏನಾಗುತ್ತೆ ಅಂತ ಕಾದು ನೋಡೋಣ, ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಅದಕ್ಕೋಸ್ಕರ ಏನೋ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂತು ಅಂದರೆ ಲಿಂಕ್ನ ಸಡನ್ನಾಗಿ ಯಾವಾಗಾದ್ರೂ ಬಿಡ್ಬೋದು. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಬಿಟ್ಟ ತಕ್ಷಣ ನಿಮಗೆ ರಿಸಲ್ಟ್ ಏನು ಲಿಂಕ್ ಅನ್ನೋದು ನಮ್ಮ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ವಾಟ್ಸಪ್ ಚಾನಲ್ ಕೂಡ ಆಗಿರಿ. ಪ್ರತಿಯೊಂದು ಅಪ್ಡೇಟ್ ನಮ್ಮ ವಾಟ್ಸಪ್ ಚಾನಲ್ ಸಿಗುತ್ತೆ. ಇಷ್ಟು ಒಂದು ರಿವ್ಯಾಲ್ಯೂಯೇಷನ್ದು ಒಂದು ಅಪ್ಡೇಟ್ ಆಗಿತ್ತು. ಇನ್ನೂ ಸ್ವಲ್ಪ ಜನ ಚೇಂಜ್ ಆಫ್ ಕಾಲೇಜ್ ಬಗ್ಗೆ ಹೇಳಿ ಅಂತಿದ್ರು. 1st ಸೆಮ್ ಯಾರು ಮುಗಿದಿರುತ್ತೆ ಅದ್ರ ಬಗ್ಗೆ ಅವ್ರೊಂದು ಕೇಳಿಸ್ಕೊಂಬಿಡಿ. ಚೇಂಜ್ ಆಫ್ ಕಾಲೇಜ್ ಅನ್ನೋದು ಅಷ್ಟು ಈಸಿಯಾಗಿರಲ್ಲ. ಅದು ಈಗ ಚೇಂಜ್ ಆಫ್ ಕಾಲೇಜ್ ಮಾಡಬೇಕಂದ್ರೆ VTU ಅವರೇ ಒಂದು ನೋಟಿಫಿಕೇಶನ್ ಬಿಡ್ತಾರೆ. ಅದು ನಿಮಗೆ 3rd ಸೆಮಿಸ್ಟ್ರಲ್ಲಿ ಒಂದು ಟೈಮ್ ಬಿಡ್ತಾರೆ, ಹಾಗೂ 5th ಸೆಮಿಸ್ಟ್ರಲ್ಲಿ ಒಂದು ಸಾರಿ ಬಿಡ್ತಾರೆ. ಆ ನೋಟಿಫಿಕೇಶನ್ ಟೈಮಲ್ಲಿ ನೀವು ಆಲ್ರೆಡಿ ನೀವು ಎಲ್ಲ ಒಂದು VTU ಅಲ್ಲಿ ಹೋಗ್ಬಿಟ್ಟು ಆ ನೋಟಿಫಿಕೇಶನ್ ಎಲ್ಲ ಫಿಲ್ ಮಾಡಿಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಫೀಸ್ ಪೇ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಒಂದು ಕ್ರಿಸ್ಟಲ್ ಪ್ರೋಸೆಸ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮಾಡ್ತೀನಿ ಅಂದರೆ ಎಲ್ಲ ಓಕೆ. ಅದ್ರ ಬಗ್ಗೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಟಿಫಿಕೇಶನ್ ಬಂದರೆ ನಾನು ವೀಡಿಯೋದಲ್ಲಿ ಅದು ನಿಮಗೆ ತಿಳಿಸ್ತೀನಿ. ಅದಕ್ಕೋಸ್ಕರ ಪ್ರತಿಯೊಂದು ಇನ್ಮೇಲಿಂದ ಒಂದು ಎಜುಕೇಷನ್ದು ಏನು ಕಂಟೆಂಟ್ ಇದೆ, ಒಂದು VTU ಅಲ್ಲಿ ಬರುವಂಥ ಪ್ರತಿಯೊಂದು ಅಪ್ಡೇಟ್ಸು, ನಿಮ್ಗೆ ಏನೋ ಒಂದು ಡೌಟ್ಸ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದ್ರ ಬಗ್ಗೆ ನಾವು ವೀಡಿಯೋ ಮಾಡಿ ನೆಕ್ಸ್ಟು ನಿಮಗೆ ತಿಳಿಸ್ತೀನಿ ಬರುವಂಥ ದಿನಗಳಲ್ಲಿ. ಇಷ್ಟು ಒಂದು ಈ ವಿಡಿಯೋದಲ್ಲಿ ಅಪ್ಡೇಟ್ ಆಗಿತ್ತು, ಒಂದು ಏನಪ್ಪ ಚೇಂಜ್ ಆಫ್ ಕಾಲೇಜು ಹಾಗೂ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಗ್ಗೆ. ಇನ್ನೂ ಏನಾದರೂ ನೆಕ್ಸ್ಟ್ ಏನೋ ಅಪ್ಡೇಟ್ಸ್ ಬಂದರೆ ನಾನು ತಿಳಿಸ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನಪ್ಪ ಇಷ್ಟು ದಿನ ಆಯಿತು ನಮ್ಮದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನ್ನೋದು, ಇಷ್ಟು ಒಂದು ಟೀಚರ್ಸು ಅವ್ರಿಗೆ ಸಿಗ್ತಿಲ್ಲ ವ್ಯಾಲ್ಯೂಯೇಷನ್ಸ್ ಮಾಡೋಕ್ಕೆ, ಅದಕ್ಕೋಸ್ಕರ ಇಷ್ಟು ಲೇಟ್ ಆಗಿದೆ. ನಿಮ್ದು ಯಾರ್ಯಾರು ಆದಷ್ಟು ಬೇಗನೆ ಈ ಮಂತ್ ಒಳಗಡೆ ರಿಸಲ್ಟ್ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತುಂಬ ಇದ್ದಾವೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಾದರೂ ಒಂದು ಅಪ್ಡೇಟ್ ಸಿಗ್ತಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ. ಈ ಒಂದು ಕಂಟಿನ್ಯೂಸ್ ಆಗಿ ಸ್ಟೂಡೆಂಟ್ಸ್ಗಳು ಒತ್ತಾಯದಿಂದ ಈ ವಿಡಿಯೋ ಮಾಡಿರೋದು. ಯಾರು ಬೇಜಾರಾಗಬೇಡಿ, ಈ ವಿಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲದ ವಿಡಿಯೋ ಮಾಡ್ತೀರಿ ಅಂತ ತುಂಬ ಜನ ಕೇಳ್ತಿದ್ದಾರೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹ್ಯಾವ್ ಎ ಗುಡ್ ಡೇ ಗಾಯ್ಸ್. ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್.